ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ನು ಮತ್ತು ಕೆಂಗೇರಿ ಟರ್ಮಿನಲ್ ಮೆಟ್ರೋ ಸ್ಟೇಷನ್ನು ಮೈಸೂರು ರೋಡ್ಗೆ ತುಂಬ ಹತ್ತಿರದಲ್ಲೇ ಈ ಪ್ರಾಪರ್ಟಿ ಇದೆ. ಇದು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ರೋಡು, BBMP ಎ ಖಾತಾ. ಪ್ರೆಸೆಂಟು ಈ ಖಾತಾ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟ್ರ್ ಸ್ಟೇರ್ಕೇಸಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ ಇರೋದ್ರಿಂದ ರೆಂಟಲ್ಗೆ ತುಂಬ ಹೈಲಿ ಡಿಮ್ಯಾಂಡ್ ಇರುವ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇದು ಮನೆ ಬಗ್ಗೆ ಮಾತಾಡೋದಾದರೆ 30 ಅಡಿ ರೋಡ್ ಇದೆ, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ರೋಡು, ಗ್ರೌಂಡ್ ಫ್ಲೋರ್ ಫುಲ್ಲು ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಬೋರ್ವೆಲ್ಲು ಸಂಕು ಪ್ರಾವಿಷನ್ ಇದೆ, ವಿತ್ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ನಮಗೆ 2 BHK, 2 BHK, 2 BHK, ಟೆರೆಸಲ್ಲಿ ನಮಗೆ 1 BHK ಮಾಡಿದರೆ ಟೋಟಲ್ ನಮಗೆ 4 ಮನೆಗಳ ವ್ಯವಸ್ಥೆನ ಈ ಪ್ರಾಪರ್ಟಿ ಮಾಡಿಕೊಟ್ಟಿರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ನಾನು ಎಕ್ಸಾಕ್ಟ್ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರೋದ್ರಿಂದ ಒಂದೊಂದು ಮನೆಗೂ ನಮಗೆ ಒಂದೊಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ನಾವು ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡಬಹುದು, ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮಗೆ ಸಂಪು ಮತ್ತೆ ಬೋರ್ವೆಲ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಹಾಗೆ ನೋಡಬಹುದು. 3 ಕಡೆಗೂ ಕೂಡ ನಮಗೆ ಮನೆ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಮನೆ ಆಗಿದೆ, ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಮನೆನೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಹಿಂದೆಗಡೆ ಕೂಡ ನಮಗೆ ಮನೆ ಕಂಪ್ಲೀಟ್ ಆಗಿದೆ. ಸೇಮ್ ಸೆಟ್ ಬ್ಯಾಕ್ ನಮಗೆ ಪ್ರಾವಿಷನ್ ಏನಿದೆ ಅದು ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಮನೆ ಕಂಪ್ಲೀಟ್ ಆಗಿದೆ, ಅಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. 3 ಕಡೆಗೂ ನಮಗೆ ಮನೆ ಆಗಿದೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಏನೇ ಆಸ್ ರೂಲ್ಸ್ ಏನು ಯೂಸ್ ಮಾಡಬೇಕು ಆ ರೂಲ್ಸ್ ನಮಗೆ ಯೂಸ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಮಗೆ ನಾರ್ತ್ ಡೋರು, ಔಟ್ರ್ ಸ್ಟೇರ್ ಕೇಸ್, ಓನರ್ ಇದ್ದು ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ಪಾರ್ಕಿಂಗ್ ನೋಡ್ರಲ್ಲ, ಆರಾಮಾಗಿ ಒಂದೊಂದು ಮನೆಗಳಿಗೆ ಒಂದೊಂದು ಕಾರ್ ಪಾರ್ಕಿಂಗು, ಜೊತೆಗೆ 2 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಒಂದೊಂದು ಮನೆಗೆ ಹೇಳ್ತಾ ಇರೋಂಥದ್ದು. ಟೋಟಲ್ ಆಗಿ ನಾವು ತಗೊಂಡ್ರೆ 4 ಕಾರ್ ಪಾರ್ಕ್ ನ ಮಾಡ್ಕೋಬಹುದು. ಒಂದು 6 ಇಂದ 7 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿದೆ. ಕಾವೇರಿ ವಾಟರ್ ರನ್ನಿಂಗ್ ಇದೆ, ಬೋರ್ವೆಲ್ ಕೂಡ ನಮಗೆ ವರ್ಕಿಂಗ್ ಇರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ಗೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಮಗೆ ಫುಲ್ ಏನು ಪೆಂಡಿಂಗ್ ವರ್ಕುಗಳಿದೆಯೋ ಆ ವರ್ಕುಗಳನ್ನ ನಮಗೆ ಕಂಪ್ಲೀಟ್ ಮಾಡಿ ನಮಗೆ ಕೊಡುವಂತದ್ದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರ, ಈಗ ನಾವು ಮನೆಗೆ ಎಂಟ್ರಿ ಆದ್ರೆ ನೋಡಬಹುದು, ಈ ಕಾರಿಡಾರ್ ಏನಿದೆ ಇದು ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಕೂಡ ನಮಗೆ ಬಿಲ್ಡ್ ಆಗಿದೆ. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಪರ್ಪಸ್ಗೆ ಏನಾದ್ರು ನಾವು ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಈ ಓಪನ್ ಸ್ಪೇಸ್ ಏನಿದೆ ಈ ಸ್ಪೇಸ್ ಅಲ್ಲಿ ನಾವು ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಒಂದು ಸೆಕ್ಯೂರಿಟಿ ವೈಸ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಯಾಕಂದ್ರೆ ಸ್ಟೇರ್ ಕೇಸು ಈ ಪೋರ್ಷನ್ ಅಲ್ಲಿ ಕಟ್ ಆಗುತ್ತೆ, ಲಿಫ್ಟ್ ನಮಗೆ ಈ ಪೋರ್ಷನ್ ಅಲ್ಲಿ ಕಟ್ ಆಗುತ್ತೆ. ಇಲ್ಲಿ ನಾವು ಗ್ರಿಲ್ ವರ್ಕ್ ಮಾಡ್ಕೊಂಡ್ರು ಕೂಡ ಒಂದು ಸೇಫ್ಟಿ ವೈಸ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಮೈನ್ ಡೋರ್ ಬಂದು ನಮಗೆ ನಾರ್ತ್ ಡೋರ್ ಬರುತ್ತೆ. ಎಲಿವೇಶನ್ ವೈಸ್ ಅಲ್ಲಿ ನಮಗೆ 2x4 ವೆಟ್ರೋಫಿಟರ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆದ್ರೆ ಮನೆ ಈ ತರ ಇದೆ. ಆ ಎಂಡ್ ಅಲ್ಲಿ ಬಂದು ನಮಗೆ ಟಿವಿ ಯೂನಿಟ್ ಇರೋದು. ಡೆಪ್ತ್ ನೋಡಿ ಇಷ್ಟಿದೆ. ಅಂದ್ರೆ 2 ಸೈಡ್ ಅಲ್ಲೂ ಕೂಡ ನಾವು ಸೋಫಾನ ಬೈಫರ್ಕೇಶನ್ ನ ಮಾಡ್ಕೊಬಹುದು. ಒಂದು ಆ ಡೋರ್ ಇಂದ ಆ ಕಡೆಗೆ, ಒಂದು ಈ ಡೋರ್ ಇಂದ ಈ ಕಡೆಗೆ. ಈ ಪೋರ್ಷನ್ ಅಲ್ಲಿ ನಾವು L ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಡೆಪ್ತ್ ಇದೆ. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ, ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ನ ಬಿಲ್ಡ್ ಮಾಡಿದ್ದಾರೆ. ಮಾಮೂಲಿ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟಿ ನಮಗೆ ಈ ತರ ಇದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಸೆಮಿ ಟಿವಿ ಯೂನಿಟ್ ಇದು. ಇನ್ನು ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ ವಿತ್ ಸ್ಟೋರೇಜು. ಎಕ್ಸಾಕ್ಟ್ ಆಗಿ ನಮಗೆ ಸೌತ್ ಈಸ್ಟ್ ಕಾರ್ನರ್ ಏನು ಆಗ್ನೇಯ ಬರುತ್ತೆ, ಆಗ್ನೇಯ ಮೂಲೆಲೆ ನಮಗೆ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ಸೆಮಿ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಬೊಂಬಾಟಾಗಿ ವಿತ್ ಸ್ಟೋರೇಜ್ ಆಗಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಫುಲ್ಲು ವಿತ್ ಸ್ಟೋರೇಜ್ ವಿತ್ ಗ್ರಾನೈಟ್ ಸ್ಲಾಬು. ಈ ಓಪನ್ ಸ್ಪೇಸ್ ಅಲ್ಲಿ ನಿಮಗೆ ಗ್ರಾಸರಿಗಳು ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ದೊಡ್ಡ ದೊಡ್ಡ ಐಟಮ್ಗಳು, ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮೇನ್ ಬೇಕಾಗಿರೋದು ಯುಟಿಲಿಟಿ. ಈ ಯುಟಿಲಿಟಿ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಡಿಶ್ ವಾಶ್ ಇಟ್ಕೊಳ್ತೀವಿ ಅಂದ್ರೆ ಇಟ್ಕೋಬಹುದು, ವಾಷಿಂಗ್ ಮಿಷಿನ್ ಇಟ್ಕೊಳ್ತೀವಿ ಅಂದ್ರೆ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಯುಟಿಲಿಟಿ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಲ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು.
ಇನ್ನ ಪೂಜಾ ಮನೆಗೆ ಬಂದ್ರೆ ನೋಡ್ಬೋದು, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಕೇಳಬೇಕು, ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ಏನಾದ್ರೂ ಪ್ರಾವಿಷನ್ ಮಾಡ್ಕೊಡ್ತಾರ ಅಂತ ಒಂದು ಕೇಳಬೇಕು. ಇನ್ನ ವಾಲ್ಗಳಿಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗೋಲ್ಡ್ ಮೆಟಲ್, ಮೇಲ್ಗಡೆ POP ವಿತ್ LED ಲೈಟ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಪಕ್ಕದಲ್ಲಿ ಈ ಪೋರ್ಷನ್ ಒಂದು ವಾಲ್, ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್. ವಾಲ್ಗಳಿಗೆ ನಮಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಕ್ಸಾಕ್ಟ್ ಫ್ಯಾನ್ ವಿತ್ ವಿಂಡೋ ಎಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಇದೆ. ಜೊತೆಗೆ ಔಟರ್ ಅಲ್ಲೂ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಇದೆ. ಇನ್ ಕೇಸ್ ಏನಾದ್ರೂ ನಾವು ಅಲ್ಲಿ ಡಿಶ್ ವಾಶ್ ಇಟ್ಕೊಂಡು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ತೀವಿ ಅಂತ ಕೂಡ ನಾವು ಪ್ರಾವಿಷನ್ ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮಾಮೂಲಿ ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕ್ಯಾನ್ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಬರುವಂತದ್ದೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಅಷ್ಟೇ POP ವರ್ಕು ವಿತ್ LED ಲೈಟ್. ಇನ್ನ ವಾರ್ಡ್ರೋಬ್ ನೋಡಿ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ವಿತ್ ಡ್ರಾಯರ್ ಬಾಕ್ಸ್ ಗಳು ನಮಗೆ ಒಳಗಡೆ ಬರುತ್ತೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಲಾಫ್ಟ್ ಪ್ರಾವಿಷನ್ ನಮಗೆ ಮಾಡಿರುವಂತದ್ದು. ಈ ಪೂರ್ತಿ ನಮಗೆ ಸ್ಟೋರೇಜ್ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಷ್ಟು ಡೆಪ್ತ್ ಇದೆ ನಮಗೆ. ಆ ವಾಲ್ಗೂ ನಮ್ಗೆ ಈ ವಾಲ್ಗೂ ಹತ್ತತ್ರ ನಮ್ಗೊಂದು 4 feet ವರೆಗೂ ನಮ್ಗೆ ಡೆಪ್ತ್ ಇದೆ. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರನ್ ಮೂಲೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ನಾವು ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ವಾರ್ಡ್ರೋಬ್ ನಮ್ಗೆ 2 ಸ್ಲೈಡಿಂಗ್ ಡೋರು ವಿತ್ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಲಾಫ್ಟ್, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದನ್ನು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಾವು ಡ್ರೈ ಮತ್ತೆ ವೆಟ್ ಕೂಡ ನಾವು ಬೈಫರ್ಕೇಶನ್ ನ ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ವೆಂಟಿಲೇಷನ್ ಗೆ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ನಮಗೆ ರೋಡ್ ಸೈಡ್ ಗೆ ಬರೋದ್ರಿಂದ ಬಾಲ್ಕನಿ ಇದೆ. ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೋಬಹುದು. ಅಷ್ಟು ಬಾಲ್ಕನಿ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕು. ಈ ಪೋರ್ಷನ್ ಅಲ್ಲಿ ನಮಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಔಟರ್ ಲೊಕೇಶನ್ ನೋಡಿ, ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಈಗ ಈ ಫ್ಲೋರ್ ಅಲ್ಲಿ ಏನು ನಾವು ಮನೆ ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ನಮ್ಗಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ತಾ ಇರುವಂತಹ ಮನೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ನಮಗೆ 2 BHK ಬರುತ್ತೆ. ಸೇಮ್ ಅದೇ ತರ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಬಂದು ನಮ್ಗೆ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 BHK. ಅವಾಗಲೇ ಏನ್ ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಮನೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಅಲ್ಲೂ ಕೂಡ ನಮ್ಗೆ 2 BHK ಹೌಸ್ ಬರುತ್ತೆ. ವಿತ್ ಲಿಫ್ಟ್ ಪ್ರಾವಿಷನ್. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಇದು. ಬಂದು ನಮ್ಗೆ 3ನೇ ಫ್ಲೋರ್ ಬರುತ್ತೆ. 3 ಫ್ಲೋರ್ ಅಲ್ಲಿ ನಮ್ಗೆ 2 BHK 3 ಮನೆ ಆಗಿದೆ. ಈಗ 4th ಫ್ಲೋರ್ ಬರೋಣ. ಇಲ್ಲಿ ನಮ್ಗೆ 1 BHK ಒಂದು ಪ್ರಾವಿಷನ್ ಮಾಡಿದ್ದಾರೆ ವಿತ್ ಒಂದು ಓಪನ್ ಟೆರೆಸ್ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಸೇಮ್ ನಮ್ಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ತರ ಇದೆ. ಇದು 1 BHK ಮನೆ. ಹಾಲು, ಟಿವಿ ಯೂನಿಟ್ ವಿತ್ POP ವಿತ್ LED ಲೈಟ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಕಿಚನ್ ಬರುತ್ತೆ. ಸೇಮ್ ಇದಕ್ಕೂ ಕೂಡ ನಮಗೆ ಫುಲ್ ಇಟಾಲಿಯನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಿತ್ ಕೆಳಗಡೆ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಜ್ಗೆ ನಮಗೆ ಡೈನಿಂಗ್ ಗಳಿಗೆ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬಟ್ ಈ ಬೆಡ್ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದಿರುವಂತದ್ದು. ಮಾಮೂಲಿ ಇದಕ್ಕೂ ಕೂಡ ನಮಗೆ ಒಂದು ಬಾಲ್ಕನಿ ಪ್ರಾವಿಷನ್ ಕೂಡ ಇರುವಂತದ್ದು. ಒಂದು POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಏನು ನೋಡಿದ್ವಿ, ಈ ಹಾಲಿಂದ ರೈಟ್ ಸೈಡ್ ಏನ್ ಬರುತ್ತೆ ಅದು ನಮಗೆ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ದೇವ್ರ ಮನೆ, ಒಂದು ಬೆಡ್ರೂಮ್ ವಿತ್ ಯುಟಿಲಿಟಿ ಪ್ರಾವಿಷನ್ ಏನಿದೆ ಅದು ನಮಗೆ ಈ ಪೋರ್ಷನ್ ಅಲ್ಲಿ ಟೆರೆಸ್ ತಗೊಂಡಿದ್ದಾರೆ ನೋಡಿ. ಟೋಟಲ್ ನಮಗೆ 3 2 BHK, 1 BHK, ಟೋಟಲ್ ನಮಗೆ 4 ಮನೆಗಳು ಬಾಡಿಗೆ ಬರುವಂತಹ ಮನೆ.
ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ಇರುವಂಥದ್ದು. ಇನ್ನು ಔಟರ್ ಲೊಕೇಶನ್ ನೋಡೋದಾದ್ರೆ ಎಲ್ಲಿ ನೋಡಿದಷ್ಟು ನಿಮಗೆ ಮನೆಗಳೇ ಕಾಣಿಸುತ್ತೆ. ಅಷ್ಟು ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇಲ್ಲಿಂದ ನಾವು ನಿಂತ್ಕೊಂಡು ನೋಡ್ಬೋದು, ಅಲ್ಲಿ ಪರ್ಪಲ್ ಲೈನ್ ಮೆಟ್ರೋ ಟ್ರ್ಯಾಕ್ ನ ನೋಡ್ಬೋದು ನಾವು. ಈ ಪೋರ್ಷನ್ ಅಲ್ಲಿ ಲೈಟ್ ಆಗಿ ಝೂಮ್ ಮಾಡ್ತೀನಿ, ಅಲ್ಲಿ ಕಾಣಿಸುತ್ತೆ ನೋಡಿ ಮೆಟ್ರೋ ಟ್ರ್ಯಾಕ್ ನೋಡ್ಬೋದು ನಾವು. ಅಷ್ಟೇ ಹತ್ರದಲ್ಲಿ ನಮಗೆ ಇರುವಂಥದ್ದು. ಮೆಟ್ರೋಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ನಮಗೆ ಕೆಂಗೇರಿ ಮೆಟ್ರೋ ಇದೆ. 2.2 ಕಿಲೋಮೀಟರ್ ಒಳಗಡೆ ನಮಗೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ ನಮಗೆ ಬರುವಂಥದ್ದು. BMTC ಬಸ್ ಸ್ಟಾಪ್ಗೆ ನಮಗೆ ತುಂಬಾ ಹತ್ರದಲ್ಲಿದೆ. ಕೋಡಿಪಾಳ್ಯದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಔಟರ್ ಸ್ಟೇರ್ ಕೇಸ್ ಇದು. BGSಗೂ ಕೂಡ ನಮಗೆ ಹತ್ರ ಆಗುತ್ತೆ. ವಿತಿನ್ 3.5 ಒಳಗಡೆನೆ ನಮಗೆ BGS ಕೂಡ ನಮಗೆ ಬರುವಂಥದ್ದು. RR ನಗರಕ್ಕೂ ಕೂಡ ನಮಗೆ ಕನೆಕ್ಟಿವಿಟಿಗಳಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ಈ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡ್ ಬಂದು ತೋರಿಸ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.